ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಡೆದ ಮುಂದಿನ ಭಾಗವನ್ನು ಈ ವಿಡಿಯೋದಲ್ಲಿ ನೋಡೋಣ. ನೀವು ಪಾರ್ಟ್ 1 ನೋಡಿದ್ದರೆ ಈ ವಿಡಿಯೋವನ್ನು ಪಾರ್ಟ್ 2 ಅಂತ ಹೇಳಿ ನೋಡೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ಕಥೆಯನ್ನು ಕೇಳಿ ಆನಂದಿಸಿ. ಹಾಗೆ ಈ ಕಥೆಯಲ್ಲಿ ಏನಾದರೂ ಅಕ್ಷರಗಳ ತಪ್ಪಾದಲ್ಲಿ ಕ್ಷಮೆ ಇರಲಿ. ಹಾಗೆ ಬನ್ನಿ ಕತೆ ಪ್ರಾರಂಭಿಸೋಣ. ಹಾಗೆ ಈ ಹೋದ ಕಥೆಯಲ್ಲಿ ನಾನು ಮತ್ತು ಶಿಲ್ಪಾ ಮೇಡಮ್ ಅವರು ಜಾತ್ರೆಗೆ ಕರೆದುಕೊಂಡು ಹೋಗಿ ಮನೆಗೆ ಬಂದ ನಂತರ ನಡೆದ ಘಟನೆಯಾಗಿದೆ. ಈ ಕಥೆಯನ್ನು ಕೊನೆವರೆಗೂ ಕೇಳಿ ಆನಂದಿಸಿ. ಬನ್ನಿ ಕತೆ ಪ್ರಾರಂಭಿಸೋಣ. ನಾನು ಮತ್ತು ಶಿಲ್ಪಾ ಮೇಡಮ್ ಕಾರಿನಿಂದ ಮನೆಯ ಕಡೆ ಬಂದೆವು. ಹಾಗೆ ಜಾತ್ರೆಯೂ ಕೂಡ ತುಂಬಾ ಚೆನ್ನಾಗಿಯೇ ನಡೆದಿತ್ತು. ಹಾಗೆ ನಾನು ಕೂಡ ಜಾತ್ರೆಯಲ್ಲಿ ತಿರುಗಾಡಿ ತುಂಬಾ ಖುಷಿ ಪಟ್ಟೆ. ಹಾಗೆ ಜಾತ್ರೆಯೂ ಕೂಡ ತುಂಬಾ ವಿಜೃಂಭಣೆಯಿಂದ ನಡೆಯಿತು. ಜಾತ್ರೆ ಮುಗಿದ ನಂತರ ನಾನು ಮತ್ತು ಶಿಲ್ಪಾ ಮೇಡಮ್ ಅವರು ಕಾರಿನಲ್ಲಿ ಮನೆಯ ಕಡೆ ಬಂದೆವು. ಮನೆಗೆ ಬಂದ ನಂತರ ಶಿಲ್ಪಾ ಮೇಡಮ್ ಅವರು ನನ್ನನ್ನು ಮನೆಗೆ ಕರೆದರು. ಹಾಗೆ ಕರೆದು ನನಗೆ ಕಾಫಿಯನ್ನು ಮಾಡಿ ಕುಡಿಯಲು ಕೊಟ್ಟರು. ನಾನು ಕಾಫಿಯನ್ನು ಸೋಫಾದ ಮೇಲೆ ಕುಳಿತುಕೊಂಡು ಕುಡಿಯುತ್ತಾ ಟಿವಿ ನೋಡುತ್ತಾ ಕುಳಿತುಕೊಂಡಿದ್ದೆ. ನಂತರ ನಾನು ಶಿಲ್ಪಾ ಮೇಡಮ್ ಅವರ ಜೊತೆ ಮಾತನಾಡುತ್ತಾ ಕುಳಿತುಕೊಂಡೆ. ನಂತರ ನನಗೆ ಶಿಲ್ಪಾ ಮೇಡಮ್ ಅವರು ಅವರ ಜೀವನದಲ್ಲಿ ನಡೆದ ಎಲ್ಲ ರೀತಿಯ ದುಃಖಕರ ಘಟನೆಗಳನ್ನು ಹಾಗೆ ಸುಖಕರ ಘಟನೆಗಳನ್ನು ನನ್ನ ಮುಂದೆ ಮಾತನಾಡುತ್ತಾ ಹೇಳುತ್ತಾ ಕುಳಿತುಕೊಂಡರು. ನಾನು ಕೂಡ ಸುಮ್ಮನೆ ಕೇಳುತ್ತಾ ಚಹಾವನ್ನು ಕುಡಿಯುತ್ತಾ ಕುಳಿತುಕೊಂಡಿದ್ದೆ. ಹಾಗೆ ಮಾತನಾಡುತ್ತಾ ಶಿಲ್ಪಾ ಮೇಡಮ್ ಅವರು ತುಂಬಾ ಬೇಸರದಿಂದ ಮುಖ ಸಪ್ಪೆ ಮಾಡಿಕೊಂಡು ಹೇಳುತ್ತಿದ್ದರು. ಹಾಗೆ ಅವರು ಜೀವನದಲ್ಲಿ ತುಂಬಾ ಕಷ್ಟಗಳನ್ನು ಅನುಭವಿಸಿದ್ದರು. ನಾನು ಇರಲಿ ಬಿಡಿ ಶಿಲ್ಪಾ ಮೇಡಮ್ ಅಂತ ಹೇಳಿ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿದೆ. ನಂತರ ನನಗೆ ಶಿಲ್ಪಾ ಮೇಡಮ್ ಅವರು ಬೆಳೆಸಿದ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳು ನನಗೆ ಕಾಣಿಸಿದವು. ಹಾಗೆ ಆ ಮಾವಿನ ಹಣ್ಣುಗಳು ತುಂಬಾ ದಪ್ಪವಾಗಿದ್ದವು. ಹಾಗೆ ತುಂಬಾ ರಸಭರಿತವಾಗಿದ್ದವು. ನಾನು ಆ ರೀತಿಯ ಮಾವಿನ ಹಣ್ಣುಗಳನ್ನು ಸೇವಿಸಿರಲಿಲ್ಲ. ಹೀಗಾಗಿ ಆ ಮಾವಿನಕಾಯಿಗಳನ್ನು ಪಡೆದುಕೊಂಡು ಸೇವಿಸಬೇಕು ಅಂತ ಹೇಳಿ ಯೋಚಿಸಿದೆ. ನಾನು ಶಿಲ್ಪಾ ಮೇಡಮ್ ಅವರು ಬೆಳೆಸಿದ ಗಿಡದಲ್ಲಿ ಇರುವ ಮಾವಿನಕಾಯಿಗಳನ್ನು ಹೇಗೆ ಪಡೆದುಕೊಳ್ಳಬೇಕು ಅಂತ ಹೇಳಿ ಯೋಚಿಸಿದೆ. ನಂತರ ನನ್ನ ತಲೆಯಲ್ಲಿ ಒಂದು ವಿಚಾರ ಹೊಳೆಯಿತು. ಅದೇನೆಂದರೆ ಶಿಲ್ಪಾ ಮೇಡಮ್ ಅವರನ್ನು ಒಪ್ಪಿಸಿ ಅವರ ಬೆಳೆಸಿದ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಯೋಚಿಸಿ ನನ್ನ ತಲೆಯಲ್ಲಿ ಒಂದು ವಿಚಾರ ಹೊಳೆಯಿತು. ಅದೇನೆಂದರೆ ಶಿಲ್ಪಾ ಮೇಡಮ್ ಅವರು ಬೆಳಗ್ಗೆ ನನ್ನ ಹತ್ತಿರ ಸಹಾಯ ಬೇಕು ಅಂತ ಹೇಳಿ ನನ್ನ ಕಡೆ ಬಂದಿದ್ದರು. ನನ್ನ ಹತ್ತಿರ ಬಂದಾಗ ಹಾಗೆ ನನ್ನನ್ನು ಜಾತ್ರೆಗೆ ಕರೆದುಕೊಂಡು ಹೋಗಿದ್ದರು. ಅದಕ್ಕಾಗಿ ನಾನು ಶಿಲ್ಪಾ ಮೇಡಮ್ ಅವರು ಹತ್ತಿರ ಇರುವ ಮಾವಿನ ಹಣ್ಣುಗಳನ್ನು ಕೇಳುವುದು ತಪ್ಪಾಗುವುದಿಲ್ಲ ಅಂತ ಹೇಳಿ ಯೋಚಿಸಿದೆ. ಹಾಗೆ ಅವರು ಬೆಳೆಸಿದ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳು ತುಂಬಾ ಟೇಸ್ಟಿಯಾಗಿ ಇದ್ದವು. ಹಾಗೆ ನಾನು ಶಿಲ್ಪಾ ಮೇಡಮ್ ಅವರ ಒಪ್ಪಿಗೆ ಪಡೆದುಕೊಂಡು ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಯೋಚಿಸುತ್ತಾ ಕುಳಿತಿದ್ದೆ. ನಂತರ ನಾನು ಶಿಲ್ಪಾ ಮೇಡಮ್ ಅವರು ನಾನು ಯೋಚಿಸುವುದನ್ನು ನೋಡಿ ಅವರು ನನಗೆ ಏನಾಯ್ತು ವರುಣ್ ಅಂತ ಹೇಳಿ ನನಗೆ ಹೇಳಿದರು. ಅದಕ್ಕೆ ನಾನು ಈಗ ಹೇಗಾದರೂ ಮಾಡಿ ಶಿಲ್ಪಾ ಮೇಡಮ್ ಅವರ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಯೋಚಿಸಿದೆ. ಹಾಗೆ ಅವರು ಮಾವಿನ ಹಣ್ಣಿನ ಗಿಡವನ್ನು ತುಂಬಾ ಚೆನ್ನಾಗಿ ಬೆಳೆಸಿದ್ದರು. ಹಾಗೆ ಮಾವಿನ ಹಣ್ಣುಗಳು ತುಂಬಾ ರಸಭರಿತವಾಗಿದ್ದವು. ಹಾಗೆ ನಾನು ಮಾವಿನ ಹಣ್ಣುಗಳನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಯೋಚಿಸಿದೆ. ನಂತರ ನಾನು ಶಿಲ್ಪಾ ಮೇಡಮ್ ಅವರಿಗೆ ನೇರವಾಗಿ ಕೇಳಿದೆ, ಶಿಲ್ಪಾ ಮೇಡಮ್, ನನಗೆ ನಿಮ್ಮ ಹತ್ತಿರ ಒಂದು ಸಹಾಯವಾಗಬೇಕಾಗಿದೆ. ಅದಕ್ಕಾಗಿ ನೀವು ನನಗೆ ಸಹಾಯ ಮಾಡುತ್ತೀರಾ ಅಂತ ಹೇಳಿ ನಾನು ಕೇಳಿದೆ. ಹಾಗೆಯೇ ಶಿಲ್ಪಾ ಮೇಡಮ್ ಅವರು ಕೊಡುತ್ತಾರೋ ಇಲ್ಲವೋ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ಹಾಗೆ ನಾನು ಶಿಲ್ಪಾ ಮೇಡಮ್ ಏನು ಬೇಕು ಅಂತ ಹೇಳಿ ನನಗೆ ಕೇಳಿದರು. ಅದಕ್ಕೆ ನಾನು ಮಾವಿನ ಹಣ್ಣುಗಳನ್ನು ನೋಡುತ್ತಾ ಶಿಲ್ಪಾ ಮೇಡಮ್ ಅವರ ಜೊತೆ ಮಾತನಾಡುತ್ತಾ ಕುಳಿತುಕೊಂಡಿದ್ದೆ. ಶಿಲ್ಪಾ ಮೇಡಮ್ ಅವರಿಗೆ ನಾನು ಮಾವಿನ ಹಣ್ಣುಗಳನ್ನು ನೋಡುತ್ತಿರುವುದು ಗೊತ್ತಾಯಿತು. ಹಾಗೆ ಅವರು ನನಗೆ ಮತ್ತೆ ಕೇಳಿದರು, ವರುಣ್ ಏನು ಬೇಕಾಗಿದೆ ಅಂತ ಹೇಳಿ ಕೇಳಿದರು. ಅದಕ್ಕೆ ನಾನು ಸ್ವಲ್ಪ ಸಮಯ ಯೋಚಿಸಿ
ಶಿಲ್ಪಾ ಮೇಡಮ್ ಅವರಿಗೆ ಕೇಳಬೇಕು ಅಂತ ಹೇಳಿ ಯೋಚಿಸಿದೆ. ಹಾಗೆ ನಾನು, ಮೇಡಮ್, ನನಗೆ ನೀವು ಬೆಳೆಸಿದ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ನನಗೆ ಕೊಡುತ್ತೀರಾ ಅಂತ ಹೇಳಿ ಕೇಳಿದೆ. ಅದಕ್ಕೆ ಶಿಲ್ಪಾ ಮೇಡಮ್ ಅವರು, ನೀವು ಒಪ್ಪಿಗೆ ಕೊಟ್ಟರೆ ಮಾತ್ರ ಆ ಮಾವಿನ ಹಣ್ಣುಗಳನ್ನು ನಾನು ತೆಗೆದುಕೊಳ್ಳುತ್ತೇನೆ ಮತ್ತು ತೆಗೆದುಕೊಂಡು ಆ ಮಾವಿನ ಹಣ್ಣುಗಳನ್ನು ಸೇವಿಸಿ ನನ್ನ ಬಾಯಾರಿಕೆಯನ್ನು ತೀರಿಸಿಕೊಳ್ಳುತ್ತೇನೆ ಅಂತ ಹೇಳಿ ಹೇಳಿದೆ. ಅದಕ್ಕೆ ಶಿಲ್ಪಾ ಮೇಡಮ್ ಅವರು ಒಂದು ಕ್ಷಣ ನನ್ನನ್ನು ನೋಡಿ ಮುಗುಳ್ನಕ್ಕರು. ಹಾಗೆ ಒಂದು 5 ನಿಮಿಷಗಳ ಕಾಲ ಅವರು ಯೋಚಿಸುತ್ತಾ, ನಾನು ಕೂಡ ಸುಮ್ಮನೆ ಕುಳಿತುಕೊಂಡೆ. ನಂತರ ಅವರು ಯೋಚಿಸುತ್ತಾ 5 ನಿಮಿಷಗಳ ಕಾಲ ಟಿವಿ ಹತ್ತಿರ ನೋಡುತ್ತಾ ಕುಳಿತುಕೊಂಡರು. ಹಾಗೆ ಶಿಲ್ಪಾ ಮೇಡಮ್ ಅವರು ನನ್ನನ್ನು ನೋಡಿ ಮುಗುಳ್ನಗುತ್ತಿದ್ದರು. ನಂತರ ನಾನು, ಶಿಲ್ಪಾ ಮೇಡಮ್ ಅವರು, ನನಗೆ ವರುಣ್, ನಿನಗೆ ಮಾವಿನ ಹಣ್ಣುಗಳು ಇಷ್ಟವಾದರೆ ನೀನು ಧಾರಾಳವಾಗಿ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ಪಡೆದುಕೊಳ್ಳಬಹುದು. ಏಕೆಂದರೆ ಆ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ಯಾರೂ ಕೂಡ ಸೇವಿಸುತ್ತಿಲ್ಲ. ಅದಕ್ಕಾಗಿ ನೀನಾದರೂ ಆ ಮಾವಿನ ಹಣ್ಣಿನ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ಪಡೆದುಕೊಂಡು ಸೇವಿಸುವ ಅಂತ ಹೇಳಿದರು. ಹಾಗೆ ಮಾವಿನ ಹಣ್ಣುಗಳನ್ನು ನೀನು ಸೇವಿಸಬಹುದು ಅಂತ ಹೇಳಿದಾಗ ನನಗೂ ಕೂಡ ತುಂಬಾ ಖುಷಿ ಆಯಿತು. ನನ್ನ ಖುಷಿ ತಾಳಲಾರದೆ ನಾನು ಕೂಡ ಮನಸ್ಸಿನಲ್ಲಿಯೇ ಖುಷಿ ಪಟ್ಟೆ. ಹಾಗೆ ನಮ್ಮ ಶಿಲ್ಪಾ ಮೇಡಮ್ ಅವರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳಿ ಅಡುಗೆ ಮನೆಯ ಕಡೆ ಹೋದೆ. ಹಾಗೆ ಅಡುಗೆ ಮನೆಗೆ ಹೋಗಿ ಸ್ವಲ್ಪ ನೀರನ್ನು ಕುಡಿದು ಖುಷಿಯಿಂದ ಒಂದೆರಡು ಸ್ಟೆಪ್ ಡ್ಯಾನ್ಸ್ ಅನ್ನು ಮಾಡಿದೆ. ಏಕೆಂದರೆ ನಾನು ಆ ರೀತಿಯ ಮಾವಿನ ಹಣ್ಣುಗಳನ್ನು ಮೊದಲ ಬಾರಿಗೆ ಸೇವಿಸುತ್ತಿದ್ದ ಕಾರಣ ಆ ಮಾವಿನ ಹಣ್ಣುಗಳು ತುಂಬಾ ಚೆನ್ನಾಗಿದ್ದವು. ಹಾಗೆ ಮಾವಿನ ಹಣ್ಣಿನ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ಶಿಲ್ಪಾ ಮೇಡಮ್ ಅವರು ಕೊಟ್ಟರು. ನಾನು ಮಾವಿನ ಹಣ್ಣುಗಳನ್ನು ಒಂದೊಂದಾಗಿ ತೆಗೆದುಕೊಂಡು ಸೇವಿಸಲು ಪ್ರಾರಂಭಿಸಿದೆ. ಹಾಗೆ ನಾನು ಮಾವಿನ ಹಣ್ಣುಗಳನ್ನು ಒಂದೊಂದಾಗಿ ಕೈಯಲ್ಲಿ ತೆಗೆದುಕೊಂಡು ನಿರಂತರವಾಗಿ ಸೇವಿಸಲು ಪ್ರಾರಂಭಿಸಿದೆ. ಏಕೆಂದರೆ ಆ ಮಾವಿನ ಹಣ್ಣುಗಳು ತುಂಬಾ ದಪ್ಪವಾಗಿದ್ದ ಕಾರಣ, ತುಂಬಾ ರಸಭರಿತವಾಗಿದ್ದ ಕಾರಣ ಅವುಗಳು ನನ್ನ ಕೈಯಲ್ಲಿ ಸಾಲಲಿಲ್ಲ. ಅದಕ್ಕಾಗಿ ನಾನು ಒಂದೊಂದಾಗಿ ತೆಗೆದುಕೊಂಡು ಸೇವಿಸಿ ನಂತರ ಆ ಮಾವಿನ ಹಣ್ಣುಗಳನ್ನು ನಾನು ನಿರಂತರವಾಗಿ 10 ನಿಮಿಷಗಳ ಕಾಲ ಸೇವಿಸಿದೆ. ನಂತರ ನನಗೆ ಆಟವಾಡಲು ಒಂದು ವಸ್ತುವಿನ ಅವಶ್ಯಕತೆ ತುಂಬಾ ಇತ್ತು. ಹಾಗೆ ಆ ವಸ್ತು ಎಲ್ಲಿಂದ ಪಡೆದುಕೊಳ್ಳಬೇಕು ಅಂತ ಹೇಳಿ ಯೋಚಿಸುತ್ತಾ ಮಾವಿನ ಹಣ್ಣುಗಳನ್ನು ಸೇವಿಸುತ್ತಿದ್ದೆ. ಹಾಗೆ ನಾನು ಶಿಲ್ಪಾ ಮೇಡಮ್ ಅವರ ಮನೆಯಲ್ಲಿಯೇ ಆ ವಸ್ತು ಇತ್ತು. ಆ ಒಂದು ವಸ್ತುವನ್ನು ಪಡೆದುಕೊಂಡು ಆ ವಸ್ತುವಿನ ಜೊತೆ ನನ್ನ ತಮ್ಮನನ್ನು ಆಟವಾಡಲು ಬಿಡಬೇಕು ಅಂತ ಹೇಳಿ ಯೋಚಿಸಿದೆ. ಹಾಗೆ ನನ್ನ ತಮ್ಮನಿಗೂ ಕೂಡ ಆ ಆಡುಣಿಕೆ ವಸ್ತುವಿನ ಜೊತೆ ಆಟವಾಡುವುದು ಅಂದರೆ ತುಂಬಾ ಇಷ್ಟ. ಹಾಗೆ ನಾನು ಯೋಚಿಸುತ್ತಾ ನಾನು ಶಿಲ್ಪಾ ಮೇಡಮ್ ಅವರಿಗೆ ವಸ್ತುವನ್ನು ಪಡೆದುಕೊಳ್ಳಲು ಯೋಚಿಸಿದೆ. ಹಾಗೆ ಅವರ ಮನೆಯಲ್ಲಿ ಇರುವ ವಸ್ತು ತುಂಬಾ ಚೆನ್ನಾಗಿ ಇತ್ತು. ನಂತರ ಸ್ವಲ್ಪ ಸಮಯದ ನಂತರ ಮೇಡಮ್ ಅವರು 10 ನಿಮಿಷಗಳ ಕಾಲ ಯೋಚಿಸಿದರು. ನಂತರ ಆ ವಸ್ತುವನ್ನು ಕೂಡ ಅವರು ಕೊಟ್ಟರು. ಆ ವಸ್ತು ಕೂಡ ನೋಡಲು ತುಂಬಾ ಚೆನ್ನಾಗಿ ದಪ್ಪವಾಗಿ ವಿವಿಧ ಆಕಾರವನ್ನು ಹೊಂದಿ ತುಂಬಾ ಸುಂದರವಾಗಿಯೇ ಇತ್ತು. ನಾನು ಆ ರೀತಿಯ ವಸ್ತುವನ್ನು ಮೊದಲ ಬಾರಿಗೆ ನೋಡಿದ ಕಾರಣ ಹಾಗೆ ಆ ಒಂದು ವಸ್ತುವನ್ನು ನನ್ನ ತಮ್ಮನ ಜೊತೆ ಆಟವಾಡಲು ಬಿಡಬೇಕು ಅಂತ ಹೇಳಿ ಯೋಚಿಸಿದೆ. ಹಾಗೆ ಅವನು ಕೂಡ ಆಟವಾಡಿ ತುಂಬಾ ದಿನವಾಗಿತ್ತು. ಆ ವಸ್ತುವಿನ ಜೊತೆ ಆಟವಾಡಲು ನನ್ನ ತಮ್ಮ ಸಿದ್ಧನಾದ. ಹಾಗೆ ನಾನು ಸ್ವಲ್ಪ ಸಮಯ ಮಾವಿನ ಹಣ್ಣುಗಳನ್ನು ಸೇವಿಸುತ್ತಿದ್ದೆ. ನಂತರ ನನ್ನ ತಮ್ಮನನ್ನು ವಸ್ತುವಿನ ಜೊತೆ ಆಟವಾಡಲು ಬಿಟ್ಟೆ. ಹಾಗೆ ನನ್ನ ತಮ್ಮ ಆಟವಾಡಲು ಪ್ರಾರಂಭಿಸಿದ. ನನ್ನ ಮಾತನ್ನೇ ಅವನು ಕೇಳುತ್ತಿರಲಿಲ್ಲ. ಏಕೆಂದರೆ ಅವನು ಒಂದು ಬಾರಿ ಆಟವಾಡಲು ಪ್ರಾರಂಭಿಸಿದರೆ ನನ್ನ ಮಾತನ್ನೇ ಕೇಳುತ್ತಿರಲಿಲ್ಲ. ಹಾಗೆ ನಾನು ಕೂಡ ಒಂದು ಅರ್ಧ ಗಂಟೆಗಳ ಕಾಲ ನಿರಂತರವಾಗಿ ಅವನು ಆಟವಾಡಿದ ನಂತರ ನನ್ನ ತಮ್ಮ ಸುಸ್ತಾದ. ಹಾಗೆ ಕೊನೆಗೆ ಆಟವಾಡಿದ ತುಂಬಾ ವೇಗವಾಗಿ ಆಟವಾಡಿದ ನಂತರ ಮೇಡಮ್ ಅವರು ನನ್ನ ತಮ್ಮನನ್ನು ಆಟವಾಡಿದ್ದನ್ನು ನೋಡಿ ಅವರು ಖುಷಿ ಪಟ್ಟರು. ಏಕೆಂದರೆ ನನ್ನ ತಮ್ಮನು ಕೂಡ ತುಂಬಾ ಚೆನ್ನಾಗಿ ಆಟವಾಡಿದ್ದ. ಹಾಗೆ ನನ್ನ ತಮ್ಮನನ್ನು ಆಟವಾಡಲು ಮಾರನೆಯ ದಿನ ಕರೆದುಕೊಂಡು ಬಾ ಅಂತ ಹೇಳಿ ಮೇಡಮ್ ಅವರು ಕರೆದರು. ಹಾಗೆ ನನ್ನ ತಮ್ಮನು ಆಟವಾಡಿದ ನಂತರ ಸುಸ್ತಾದ ಕಾರಣ ಅವನ ಹತ್ತಿರ ಇರುವ ತುಪ್ಪವನ್ನು ಏನು ಮಾಡುವುದು ಅಂತ ಹೇಳಿ ಶಿಲ್ಪಾ ಮೇಡಮ್ ಅವರಿಗೆ ಹೇಳಿದಾಗ ಶಿಲ್ಪಾ ಮೇಡಮ್ ಅವರು ಆ ತುಪ್ಪವನ್ನು ಅಲ್ಲಿಯೇ ಬಿಡು ಅಂತ ಹೇಳಿ ಹೇಳಿದರು. ನನ್ನ ತಮ್ಮನ ಹತ್ತಿರ ತುಪ್ಪ ಚೆನ್ನಾಗಿಯೇ ಇತ್ತು. ಹಾಗೆ ನಾನು ಏನು ಮಾಡುವುದು ಅಂತ ಕೇಳಿದಾಗ ಅಲ್ಲಿ ಬಿಟ್ಟೆ.
ನಂತರ ನನ್ನ ತಮ್ಮನು ಕೂಡ ಸರಿ ಆಯ್ತು ಅಂತ ಹೇಳಿ ಅಲ್ಲಿಯೇ ಬಿಟ್ಟು ಬಂದ. ಹಾಗೆ ಮಾರನೆಯ ದಿನ ನನ್ನ ತಮ್ಮ ಆಟವಾಡಿದ್ದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹಾಗೆ ಮುಂದಿನ ವಿಡಿಯೋದಲ್ಲಿ ನನ್ನ ತಮ್ಮನನ್ನು 1 ಗಂಟೆಗಳ ಕಾಲ ಆಟವಾಡಿದ ನಂತರ ಮಾವಿನ ಹಣ್ಣುಗಳನ್ನು ಸೇವಿಸಿದ್ದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಮುಂದಿನ ಭಾಗ ಬೇಕಾದರೆ ಪಾರ್ಟ್ 3 ಅಂತ ಹೇಳಿ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಕಥೆಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಹಾಗೆ ಈ ವಿಡಿಯೋ ಕಾಲ್ಪನಿಕವಾಗಿದ್ದು ಮನೋರಂಜನೆಯ ಉದ್ದೇಶದಿಂದ ಮಾಡಲಾಗಿದೆ. ಈ ಕಥೆಯನ್ನು ಕೇವಲ ಎಜುಕೇಶನಲ್ ಪರ್ಪಸ್ ಹಾಗೆ ಜನರಲ್ ನಾಲೆಜ್ಗೋಸ್ಕರ ಮಾಡಲಾಗಿದ್ದು, ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಹಾಗೆ ಇದೇ ರೀತಿ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ದಿನನಿತ್ಯ ಅಪ್ಲೋಡ್ ಆಗುತ್ತಿರುವ ಕಾರಣ ಅದಕ್ಕಾಗಿ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ಕೇಳಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಹಾಗೆ ಇದೇ ರೀತಿ ನಮ್ಮ ಚಾನಲ್ನಲ್ಲಿ ದಿನನಿತ್ಯ ವಿಡಿಯೋಗಳು ಅಪ್ಲೋಡ್ ಆಗುತ್ತಿರುವ ಕಾರಣ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡುವ ಮೂಲಕ ಮುಂದಿನ ವಿಡಿಯೋ ಮಾಡಲು ಪ್ರೋತ್ಸಾಹ ನೀಡಿ. ಹಾಗೆ ನಿಮಗೆ ಯಾವ ರೀತಿಯ ವಿಡಿಯೋಗಳು ಬೇಕು ಅಂತ ಹೇಳ ಕೂಡ ಕಾಮೆಂಟ್ ಬಾಕ್ಸ್ ನಲ್ಲಿ ಬೇಗನೆ ಕಮೆಂಟ್ ಮಾಡಿ. ಹಾಗೆ ನೀವು ಯಾವ ರೀತಿಯ ವಿಡಿಯೋಗಳನ್ನು ಹೇಳುತ್ತೀರೋ ನಾವು ಆ ರೀತಿಯ ವಿಡಿಯೋಗಳನ್ನು ಮಾಡಿ ನಿಮಗೆ ತಲುಪಿಸುತ್ತೇವೆ. ಹಾಗೆ ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.